ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಾಕಾಂತ್ ಯೂಟ್ಯೂಬ್ ಚಾನಲ್. ಸೊ ಎಸ್, ಇವತ್ತು ಫ್ರೈಡೆ. ಕೇರಳದಿಂದ ಬೆಳಗ್ಗೆನೆ ಬಂದ್ವಿ. 4 ಗಂಟೆಗೆ ಬಿಟ್ವಿ. ಇಲ್ಲಿಗೆ ಕರೆಕ್ಟಾಗಿ 12 ಗಂಟೆಗೆ ರೀಚ್ ಆದ್ವಿ. ಸೊ ಬೆಳಗ್ಗೆಯಿಂದ ನಾನು ಲಾಗ್ ಮಾಡಿರಲಿಲ್ಲ. ಸೊ ನಿದ್ದೆ ಇಲ್ಲ, ಬೆಳಗ್ಗೆ ಎದ್ದು ಬಂದಿದ್ದೀವಿ. ಎಸ್, ಇವಾಗ ಒಂದು 5 ಮಿನಿಟ್ಸ್ ಆಗಿದೆ ಅಷ್ಟೇ, ಒಂದು 10 ಮಿನಿಟ್ಸ್ ಆಗಿದೆ ನಾವು ಬಂದಷ್ಟೇ. ಈಗ ಸ್ವಲ್ಪ ಲೈಟಾಗಿ ಫ್ರೆಶ್ ಅಪ್ ಆಗಿ ಓಟ್ ಹಾಕ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀವಿ ಫಸ್ಟ್. ಬಿಕಾಸ್ ಈಗ ಫುಲ್ ರೆಸ್ಟ್ ಮಾಡಬೇಕು ನಾವು. ಬೇಗ ಓಟ್ ಹಾಕ್ಬಿಟ್ಟು ಬಂದು ಮಲ್ಕೊಬಿಡ್ಬೇಕು. ಬಿಕಾಸ್ ನಾಳಿದ್ದು ಕೂಡ ನನಗೆ ಆರ್ಡರ್ ಇದೆ. ಸೊ ಆಲ್ರೆಡಿ ಫುಲ್ ಟಯರ್ಡ್ ಆಗಿದೆ. ಸೊ ಅದಕ್ಕೆ ರೆಸ್ಟ್ ಮಾಡಬೇಕು ನಾನು ಚೆನ್ನಾಗಿ. ಎಸ್, ಇವಾಗ ಓಟ್ ಹಾಕ್ಬಿಟ್ಟು ಬರ್ತೀನಿ. ಸೊ ನೋಡೋಣ ಇವತ್ತಿನ ವಿಡಿಯೋ ಏನಿರುತ್ತೆ ಅಂತ. ಸೊ ನನಗೂ ಗೊತ್ತಿಲ್ಲ. ಇವಾಗ ಬಂದ ತಕ್ಷಣ ಮಲ್ಕೊಬಿಡ್ತೀನಿ, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಇವತ್ತು ರೆಸಿಪಿ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸಂಜೆ. ಎಸ್, ಮಾಡ್ತೀನಿ. ಆ್ಯಂಡ್ ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಎಸ್, ಓಟ್ ಹಾಕ್ಬಿಟ್ಟು ಬಂದು ಮತ್ತೆ ಸಿಗ್ತೀನಿ. ಬಾಯ್. 10 ಮೇಲೆ ಬಾಗ್ಲು ತೆಗಿ. ಓಪನ್ ಆಯ್ತಿಲ್ವಾ? ತಳ್ಳು ಮಗಳೇ, ತಳ್ಳು. ಬಾಯ್ಲಿ ಮಗಳೇ. ಸರಿ, ಇಲ್ಲಿ ನೋಡಿಲ್ಲಿ ಏನು ತಿಂತಿರೋದು. ಸೊ ಬಂದ್ರಿ ಇಬ್ರು ನೋಡಿ ಗೈಸ್ ಹೆಂಗಿದ್ದಾರೆ. 3 ದಿನ ನಾನು ಬಿಟ್ಬಿಟ್ಟು ತೀಟೆಗಳು. ಇಲ್ಲಿ ಬಾ. ಸೊ ಎಸ್, ಓಟ್ ಹಾಕ್ಬಿಟ್ಟು ಬಂದ್ವಿ. ನಾನು ಮತ್ತೆ ನಮ್ಮ ಮನೆಯವರಿಬ್ರು ಓಟ್ ಹಾಕ್ಬಿಟ್ಟು ಬಂದ್ವಿ. ಸಾರಮ್ಮ ಬಾಯ್ಲಿ. ಎಸ್, ಇವಾಗ ಡಿಫ್ರೆಂಟ್ ಎಗ್ ರೈಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೆಸಿಪಿನ. ಸೊ ಫಸ್ಟು ಎಣ್ಣೆನ ಕಾಯಕ್ಕಿಟ್ಟು ಅದಾದಮೇಲೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಟೊಮೊಟೊ ಹಾಕ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಬಿಡಿ ಇವಾಗಲೇ. ಸೊ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ವಿನಿಗರ್ ಮತ್ತು ಸ್ವಲ್ಪ ಸೋಯಾ ಸಾಸು, ಅದನ್ನು ಕಡಿಮೆ ಕ್ವಾಂಟಿಟಿ ಹಾಕ್ಕೊಳ್ಳಿ. ಬಿಕಾಸ್ ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಸಿಗುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಆ್ಯಂಡ್ ಅದಾದಮೇಲೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನೆಕ್ಸ್ಟು ಎಲ್ಲೋ ಹಾಕ್ಕೊಳ್ಳಿ. ಅದಾದಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಆಲ್ರೆಡಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀವಿ. ಬೇಯಿಸಿರೋ ಮೊಟ್ಟೆನ ಚೆನ್ನಾಗಿ ತುರಿದಿದ್ದೀವಿ. ಸೊ ಈ ಥರ ಟ್ರೈ ಮಾಡಿ ನೀವು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟಾಗೂ ಇರುತ್ತೆ. ಆ್ಯಂಡ್ ಟೇಸ್ಟು ಕೂಡ ನೀವು ನಾರ್ಮಲ್ ಎಗ್ ರೈಸ್ಗಿಂತ ಇದು ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಸೊ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಅದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫೈನಲ್ ನೋಡಿ ಈ ಥರ ಇದೆ. ಇರಮ್ಮ. ಎಸ್, ನೋಡ್ಕೊಂಡು ಬಂದಿದ್ದೀರಾ ರೆಸಿಪಿನ. ಹೇಗಿದೆ ಅಂತ ನಾನು ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ. ಸೊ ಹೇಗೆ ಬಂದಿದೆ ಅಂತ. ಸೊ ನನ್ನ ಹಸ್ಬೆಂಡ್ ಮಾಡಿರೋದು. ಸಖತ್ತಾಗಿದೆ ಗೈಸ್, ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿದೆ. ಸೊ ನೀವು ನಾರ್ಮಲಾಗಿ ಮಾಡೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೇಸ್ಟು. ಆ್ಯಂಡ್ ನಾನು ಕೂಡ ಮಾಡೋದಕ್ಕಿಂತ ಇದೊಂಥರ ಚೆನ್ನಾಗಿದೆ. ಆ್ಯಂಡ್ ಅದು ತುರ್ದಿ ಹಾಕಿದಾರಲ್ಲ, ಸೊ ಅದು ಚೆನ್ನಾಗಿ ಫ್ಲೇವರ್ ಸಿಗ್ತಾ ಇದೆ ಎಗ್ಗದು. ಸೊ ಎಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಯಾವಾಗಲೂ ನಂಗೆ ಡಿಸ್ಟರ್ಬ್ ಮಾಡೋದೇ ಗೈಸ್ ಹೇಳ್ದು. ನಮ್ಮ ಸಾರದು ನೋಡಿ ತಿಂತಾ ಇದೀವಲ್ಲ, ಅದಕ್ಕೆ ಬಂದು ಕೂತಿದ್ದಾಳೆ. ಏನು ಬೇಕಮ್ಮ? ಏನು ಬೇಕು? ಏನು ಬೇಕು? ಏನು ಬೇಕು? ಏನು ಬೇಕು ಹೇಳು ಅಷ್ಟೇ. ಅವಳಿಗೆ ಎಗ್ ರೈಸ್ ಕೊಡಬೇಕು, ತಿಂದಿದ್ದಾಳೆ ಸಿರ್ಲಾಕು, ಹಂಗಾದರೂ ಕೇಳ್ತಾ ಇದ್ದಾಳೆ. ಎಸ್, ಈ ವಿಡಿಯೋನ ಎಂಡ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ನೋಡ್ತಾ ಇದ್ದೀರಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.